ಮದುವೆ ಇರಲಿ ಹಬ್ಬನೇ ಬರಲಿ ನಮ್ಮ ಜನ ಈ ಬಂಗಾರವನ್ನು ಖರೀದಿಸೋದು ಬೆಳ್ಳಿಯನ್ನು ಖರೀದಿಸೋದು ವಾಡಿಕೆ ಆಗಿಬಿಟ್ಟಿದೆ. ನೀವು ಬಂಗಾರವನ್ನು ಖರೀದಿಸಬೇಕು ಅಥವಾ ಬೆಳ್ಳಿಯನ್ನು ಖರೀದಿಸಬೇಕು ಅನ್ನುವಂತಹ ಪ್ಲಾನ್ನಲ್ಲಿದ್ದೀರಾ? ಆಭರಣ ಪ್ರಿಯರಿಗೆ ಈಗೊಂದು ಶಾಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ಓ ಮೈ ಗಾಡ್, ಚಿನ್ನದ ರೇಟ್ ಇಷ್ಟಾಯ್ತಾ? ಗಗನಕ್ಕೇರಿದ ಚಿನ್ನದ ಬೆಲೆ, ಬೆಳ್ಳಿ ಬೆಲೆ 77,000 ದಾಟಿದ ಬಂಗಾರದ ಬೆಲೆ, 1 ಲಕ್ಷದ ಸನಿಹದಲ್ಲಿ ಸಿಲ್ವರ್ ರೇಟ್. ಚಿನ್ನ ಕಷ್ಟಕಾಲದ ಆಪದ್ ಬಾಂಧವ, ಮಹಿಳೆಯರ ಪಾಲಿಗೆ ಫೇವರೇಟ್. ಆದ್ರೆ ಈಗ ಚಿನ್ನವನ್ನ ಕೊಳ್ಳಂಗಿಲ್ಲ, ಮುಟ್ಟಂಗಿಲ್ಲ ಎನ್ನುವಂತಾಗಿದೆ. ದಸರಾ ಹಾಗೂ ದೀಪಾವಳಿ ಹಬ್ಬದ ಸಮಯದಲ್ಲೇ ಬಂಗಾರ ಗಗನ ಕುಸುಮವಾಗಿದೆ. ಹಬ್ಬದ ಸಮಯದಲ್ಲಿ ಚಿನ್ನ ಖರೀದಿಸಬೇಕು ಅನ್ನೋರಿಗೆ ಶಾಕ್ ಎದುರಾಗಿದೆ. ನಿನ್ನೆ ಬಂಗಾರ ಹಾಗೂ ಬೆಳ್ಳಿ ಶನಿವಾರ ಪೇಟೆಯ ಇತಿಹಾಸದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಅದರಲ್ಲೂ ಬಂಗಾರ 77,000 ಗಡಿ ತಲುಪಿದೆ. ಬೆಳ್ಳಿ ಲಕ್ಷದ ಸಮೀಪಕ್ಕೆ ಬಂದಿದೆ. ಹತ್ತು ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 77,640 ರೂಪಾಯಿ ಆಗಿದೆ. 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 71,119 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿ ಬೆಲೆ 95,000 ರೂಪಾಯಿ ಆಗಿದೆ. ಈ ಬೆಲೆ ಇತಿಹಾಸದಲ್ಲೇ ಆಲ್ ಟೈಮ್ ಹೈಯೆಸ್ಟ್ ರೆಕಾರ್ಡ್ ಆಗಿದೆ. ಬೆಳ್ಳಿಯಂತೂ 1 ಲಕ್ಷದ ಸನಿಹಕ್ಕೆ ತಲುಪಿದ್ದು ಯಾವತ್ತೂ ಈ ರೇಟ್ಗೆ ತಲುಪಿರಲಿಲ್ಲ. ಬಂಗಾರ ಸಹ 3/4 ಲಕ್ಷಕ್ಕೆ ತಲುಪಿದೆ. ಈ ಬೆಲೆ ಏರಿಕೆ ಎಫೆಕ್ಟ್ ದಸರಾ ದೀಪಾವಳಿ ಹಬ್ಬಕ್ಕೆ ತಲುಪಿದೆ. ಸದ್ಯ ಈ ರೇಟ್ ಕಡಿಮೆಯಾಗೋ ಲಕ್ಷಣ ಸದ್ಯಕ್ಕಿಲ್ಲ. ಬೆಳ್ಳಿ ಇವತ್ತು 94,000 ರೂಪಾಯಿ ಆಗಿದೆ. ಬಡವರ ಬಂಗಾರ ಅಂದ್ರೆ ಅದು ಬೆಳ್ಳಿ ಅಂತ ನಾವು ಕರಿತೀವಿ. ಬೆಳ್ಳಿ ಇನ್ನೇನು ಕೇವಲ 6,000 ರೂಪಾಯಿ ಜಾಸ್ತಿ ಆಗೋ ಸಮಯ ಏನು ಬಹಳ ದೂರ ಉಳಿದಿಲ್ಲ. ಅದು ಕೂಡ ಬಹಳ ಹತ್ತಿರದಲ್ಲಿದೆ. 1 ಲಕ್ಷ ರೂಪಾಯಿನ ದಾಟುವಂತ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಹಾಗೆ ಗೋಲ್ಡ್ ಕೂಡ 7,000 ರೂಪಾಯಿ ಆಗಿದೆ. 22 ಕ್ಯಾರೆಟ್ ಆಭರಣ ಚಿನ್ನ, 24 ಕ್ಯಾರೆಟ್ ಆಭರಣ ಚಿನ್ನ 7,800 ರೂಪಾಯಿ ಆಗಿದೆ 1 ಗ್ರಾಮಿಗೆ. ನವೆಂಬರ್ ತಿಂಗಳಲ್ಲಿ ಅಮೆರಿಕ ದೇಶದ ಚುನಾವಣೆ ನಡೀತದೆ. ಆ ಚುನಾವಣೆ ಆದ ನಂತರ ಇನ್ನಷ್ಟು ಗೋಲ್ಡ್ ರೇಟಲ್ಲಿ ಜಾಸ್ತಿ ಆಗುವಂತ ನಿರೀಕ್ಷೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಇನ್ನು ಚಿನ್ನ ಹಾಗೂ ಬೆಳ್ಳಿಯ ಗರಿಷ್ಠ ಮಟ್ಟದ ಬೆಲೆ ಏರಿಕೆಗೆ ಕಾರಣಗಳನ್ನ ನೋಡೋದಾದ್ರೆ, ಚಿನ್ನದ ದುಬಾರಿ ಏಕೆ? ರಷ್ಯಾ, ಉಕ್ರೇನ್, ಇಸ್ರೇಲ್ ದೇಶಗಳಲ್ಲಿ ಯುದ್ಧ ಸಂಘರ್ಷ. ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನ ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಚಿನ್ನದ ಪೂರೈಕೆಗಿಂತ ಡಿಮ್ಯಾಂಡ್ ಹೆಚ್ಚಾಗಿದೆ. ಹೆಚ್ಚು ಜನ ಚಿನ್ನದಲ್ಲಿ ಹೂಡಿಕೆ ಮಾಡಿರೋದು, ಹೀಗಾಗಿ ಚಿನ್ನದ ಬೆಲೆ ಹೆಚ್ಚಾಗಿದೆ. ಇನ್ನು ಗ್ರಾಹಕರಿಗೆ ಹಬ್ಬ ಇರುವ ಹೊತ್ತಲ್ಲಿ ಬಂಗಾರದ ಬೆಲೆ ಏರಿಕೆಯಾಗಿರೋದು ಆತಂಕ ತಂದಿದೆ. ರೇಟ್ ಸ್ವಲ್ಪ ಕಡಿಮೆಯಾಗಬೇಕು ಅಂತಾರೆ. ಅಲ್ಲ, ಮುಂದೇನು ಹೆಚ್ಚಾಗ್ತಾನೆ ಇರುತ್ತೆ, ಯಾವತ್ತೂ ಕಡಿಮೆ ಅಂತ ಅನ್ಸಲ್ಲ. ಹಾಗಾಗಿ ತಗೊಳ್ಳೇಬೇಕು. ಹೆಣ್ಮಕ್ಳಿರೋರು ಅವಶ್ಯಕತೆ ಇದೆಯಲ್ಲ, ತಗೊಳ್ಳೋದು. ಮುಂಚೆಯಿಂದನೂ ಹಿಂಗೆ ಆಗ್ತಿದೆ, ಇವಾಗಲೂ ಹಂಗೆ ಆಗ್ತದೆ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಇನ್ಕ್ರೀಸ್ ಆದರೆ ಚೆನ್ನ ಅಂತ ಹೇಳ್ತೀವಿ ಅಷ್ಟೇ. ಹೌದು, ಹಬ್ಬದ ದಿನ ಖರೀದಿ ಮಾಡಬೇಕಂತ ನಮ್ಮ ಅಮ್ಮ ಕೊಡಿಸ್ತಿದ್ದಾರೆ. ಇನ್ನೂ ಸ್ವಲ್ಪ ಕಡಿಮೆ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು. ಒಟ್ನಲ್ಲಿ ಚಿನ್ನ ಬೆಳ್ಳಿ ಬೆಲೆ 1 ಲಕ್ಷದವರೆಗೂ ಏರಿಕೆಯಾಗೋ ಸಾಧ್ಯತೆ ಇದೆ ಅಂತ ತಜ್ಞರು ಅಂದಾಜಿಸುತ್ತಿದ್ದಾರೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.